ಹರೇ ಕೃಷ್ಣ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಯಾರಾದರೆ ನಿನಗೇನು, ಮೊದಲು ಕಲಿ ಎಲ್ಲಿದ್ದಾನೆ, ಎಲ್ಲಿ ಬಚ್ಚಿಟ್ಟಿದೆಯಾ ಅನ್ನೋದನ್ನು ಹೇಳು ಅಂತ ಹೇಳ್ತಾರೆ. ಯಾವಳೆ ನೀನು, ತಲೆಗಿಲೆ ಕೆಟ್ಟಿದೆಯಾ ಹೇಗೆ ನಿನಗೆ ಅಂತ ಹೇಳ್ತಾರೆ. ನೋಡು, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಮೊದಲು ಕಲಿಯಲ್ಲಿದ್ದಾನೆ ಹೇಳು. ಇಲ್ಲ ಅಂತಂದರೆ ನಿನ್ನ ಹೆಂಡತಿ ಸತ್ತಿರೋ ವಿಷಯನ ನಿಮ್ಮ ಅವ್ವನಿಗೆ ಹೇಳಿ ಶಿವನ ಪಾದ ಸೇರಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಕಂಟಿಗೆ ತುಂಬಾ ಕೋಪ ಬಂದು, ನೋಡು, ಕಲಿನ ಹುಡುಕ್ತಿರೋದಂತೂ ನಿಜ, ಆದರೆ ಅವನು ನನ್ನ ಕೈಗೇನಾದರೂ ಸಿಕ್ಕಿದ್ರೆ ಬರೆದಿಟ್ಕೊಂಡ್ಬಿಡು, ಬೀದಿ ಎಣ ಆಗಿ ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ನನಗೆ ಗೊತ್ತಿದೆ ನೀನೇ ಅವನನ್ನು ಕಿಡ್ನ್ಯಾಪ್ ಮಾಡಿರೋದು ಅಂತ ಹೇಳಿದಾಗ, ಅಟ್ಟಾಡ್ಸ್ಕೊಂಡು ಹೊಡಿತೀನಿ, ಯಾವಳೆ ನೀನು ಅಂತ ಬೈಯಕ್ಕೆ ಶುರು ಮಾಡ್ತಾರೆ. ಆಗ ರಾಧಾ ಅವರು ಫೋನ್ ಇಡ್ತಾರೆ. ಈಶ್ವರಿ ಅವರು ಅವನೇ ಕಲಿನ ಬಚ್ಚಿಟ್ಟಿರೋದು, ಅವನು ಬಿಟ್ಟರೆ ಬೇರೆ ಯಾರು ಅವನನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಸಾಧ್ಯ, ಹೇಳು ನೀನೇನೆ ಅಂತ ಹೇಳ್ತಾರೆ. ಏನೋ ಅಪ್ಪ, ಒಂದೂ ಅರ್ಥ ಆಗ್ತಾ ಇಲ್ಲ, ನೀವು ಹೇಳಿದರೆ ಹೀಗೆ ಹೇಳ್ತಾ ಇದ್ದೀರಾ, ಕಂಟಿ ನೋಡಿದ್ರೆ ಹಾಗೆ ಹೇಳ್ತಾ ಇದ್ದಾನೆ, ಯಾರ ಮಾತು ನಂಬೋದು, ಯಾರ ಮಾತು ಬಿಡೋದು, ಏನು ಮಾಡೋದು, ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ನಾವು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಯಾಕೆ ಅಂತಂದರೆ ಅಮ್ಮ ಮಗುಂದು ತುಂಬಾ ಜಾಸ್ತಿ ಆಗೋಗಿದೆ, ಅವ್ರನ್ನ ಇಳಿಸ್ಬೇಕು ಅಂತ ಹೇಳಿದಾಗ, ಏನು ಮಾಡ್ತೀರಾ ಅಂತ ಒಂಚೂರು ಹೇಳಿ, ನಾನಾದರೂ ಹುಷಾರಾಗಿರ್ತೀನಿ ಅಂತ ರಾಧಾ ಕೇಳಿದಾಗ, ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ನಂಜಮ್ಮ ಹೇಳ್ತಾರೆ. ಪುಟ್ಟಕ್ಕ ಅವ್ರ ಮನೆಗೆ ಬಂದ ಬಂಗಾರಮ್ಮ ಸುಸ್ತಾಗಿ ಬಂದು ಕೂತ್ಕೊಳ್ತಾರೆ. ಇದು ನೋಡಿದ ಪುಟ್ಟಕ್ಕ ಅವರು, ಅಮ್ಮವ್ರೆ ನೀವು ಒಬ್ಬರೇ ಬಂದ್ರ, ಅದು ವಾಕಿಂಗ್ ಮಾಡ್ಕೊಂಡು ಬಂದಿದ್ರಲ್ಲ ಅಮ್ಮವ್ರೆ ಅಂತ ಕೇಳ್ತಾರೆ. ಹೌದು, ನನಗೂ ಮನೇಲಿದ್ದು ಬೇಜಾರಾಗ್ತಿತ್ತು, ಅದಕ್ಕೋಸ್ಕರ ಬಂದೆ, ನೀನು ಮಾತಾಡ್ಸ್ಕೊಂಡು ಹೋಗೋಣ ಬಂದೆ ಅಂತ ಕೇಳ್ತಾರೆ. ಆಗ ಅಮ್ಮವ್ರೆ, ನಿಮಗೆ ಹುಷಾರಿಲ್ವಲ್ಲ, ಹೇಳಿದಿದ್ರೆ ನಾನೇ ಬರ್ತಾ ಇದ್ದೆ, ಯಾಕಮ್ಮವ್ರೆ ಈ ಥರ ಮಾಡಿದ್ರಿ ಅಂತ ಹೇಳಿದಾಗ, ನಾನು ಬಂದಿರೋದು ನಿನಗೆ ಇಷ್ಟ ಆಗಲಿಲ್ವಾ, ಹೇಳ್ಬಿಡು ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಆಗಲ್ಲಮ್ಮವ್ರೆ, ನಿಮಗೆ ಹುಷಾರಿಲ್ವಲ್ಲ, ಅದು ಒಬ್ಬರೇ ನಡ್ಕೊಂಡು ಬೇರೆ ಬಂದಿದ್ದೀರಾ, ಅದಕ್ಕೋಸ್ಕರ ಕೇಳಿದ್ವಿ, ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮಾ ಅಮ್ಮವ್ರಿಗೆ ಒಂದು ಲೋಟ ಇತ್ತನ್ನು ಕೊಡು ಮಜ್ಜಿಗೆ ಅಂತ ಹೇಳ್ತಾರೆ. ಅಮ್ಮವ್ರೆ, ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀರಾ, ಏನಾಯಿತು ಅಂತ ಕೇಳ್ತಾರೆ. ಅದೇ ನನ್ನ ಸೊಸೆ ಹೋಗಿರೋ ವಿಷಯ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಎಲ್ಲಿಗೆ ಹೋಗಿದ್ದಾಳೆ ಅಮ್ಮವ್ರೆ, ನೀವ್ಯಾಕೆ ಇಷ್ಟೊಂದು ಅಸಹನೆಯಿಂದ ಮಾತಾಡ್ತಿದ್ದೀರಾ, ಅವಳು ಟ್ರೈನಿಂಗಿಗೆ ತಾನೇ ಹೋಗಿರೋದು ಅಂತ ಹೇಳ್ತಾರೆ. ಹೌದು ಪುಟ್ಟಕ್ಕ, ನನ್ನ ಸೊಸೆ ಟ್ರೈನಿಂಗಿಗೆ ಹೋಗಿರೋದು, ಅವಳು ಕರ್ತವ್ಯದ ಬಗ್ಗೆ ಎಷ್ಟೊಂದು ನಿಷ್ಠೆ ಇಟ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು, ಅವಳು ಸತ್ತಿರೋ ವಿಷಯ ಗೊತ್ತಿದ್ರೂ ಕೂಡ ಪುಟ್ಟಕ್ಕನ ಬಾಯಲ್ಲೇ ಬರಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಇದನ್ನು ಕೇಳಿ ಪುಟ್ಟಕ್ಕ ಅವರು, ಹೌದು ಅಮ್ಮವ್ರೆ, ನಮ್ಮ ಸ್ನೇಹ ಯಾವತ್ತೂ ಕೆಲಸ ಅಂತ ಮಾಡ್ತಿದ್ದವಳು, ಅವಳು ನಿಮ್ಮ ಕೆಲಸ ಮತ್ತು ಮನೇನು ಎರಡೂ ಸಂಭಾಳಿಸ್ಕೊಂಡು ಹೋಗ್ತಿದ್ಲು ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು, ನೀನು ಒಂದಿನಾನು ನಿನ್ನ ಮಗಳಿಗೆ ಬಿಟ್ಟು ಇರಲಿಲ್ಲ ಅಲ್ವಾ ಪುಟ್ಟಕ್ಕ, ಆದರೆ ಹೀಗೇಗಿದ್ದೀಯಾ ಅಂತ ಕೇಳಿದಾಗ, ಏನವ ಅವರೇ ಮಾಡೋದು, ಅವಳು ಹೋದ್ಲು ಅಂತಂದ್ಬಿಟ್ಟು ನಾವು ಸುಮ್ಮನಿರೋಕ್ಕಾಗುತ್ತಾ, ನಮ್ಮ ಕರ್ತವ್ಯನೂ ನಾವು ಮಾಡಬೇಕಲ್ಲ, ದಿನ ದೂಗಬೇಕಲ್ಲ ಅಂತ ಹೇಳಿದಾಗ, ಹೌದು ನಾನು ಅಷ್ಟೇ, ನನ್ನ ಸೊಸೆ ಅಲ್ಲಿ ಕರ್ತವ್ಯಕ್ಕೋಸ್ಕರ ಹೋಗಿದ್ದಾಳೆ, ನಾನು ಮನೇಲಿದ್ದು ಏನು ಮಾಡಲಿ, ನನ್ನ ಮನೆ ಬೆಳಕೇ ಹೋಗ್ಬಿಟ್ಟಿದೆ ಅಂತಂದ್ಬಿಟ್ಟು ಚಿಂತೆಯಿಂದ ಹೇಳ್ತಾರೆ. ಇದನ್ನು ಕೇಳಿ ಪುಟ್ಟಕ್ಕ ಅವ್ರಿಗೇನೋ ಇವ್ರಿಗೆ ಗೊತ್ತಾಗಿದೆಯೋ ಏನೋ, ಏನು ಮಾಡೋದಪ್ಪ ಈಗ ದೇವರೇ ಅಂತ ಅಂದ್ಕೊಂಡು, ಅಮ್ಮವ್ರೆ ನೀವೇನು ಯೋಚನೆ ಮಾಡಬೇಡಿ, ಹೆಚ್ಚು ದಿನ ಏನು ಹೋಗಲ್ಲ ಅವಳು, ಇನ್ನೇನು ಟ್ರೈನಿಂಗ್ ಮುಗಿತಾ ಬಂದ್ಬಿಡ್ತಾಳೆ ಅಂತ ಹೇಳಿದಾಗ, ಸಹನ ಅವರು ಕೂಡ, ಅತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಮ್ಮ ಸ್ನೇಹನಿಗೆ ಮನೆಯವರು ಅಂದರೆ ತುಂಬಾ ಪ್ರೀತಿ, ಅವಳು ಯಾವತ್ತೂ ನಿಮ್ಮನ್ನು ಬಿಡಲ್ಲ ಅಂತ ಹೇಳಿದಾಗ, ಬಂಗಾರಮ್ಮನವರು, ಹೌದು ನನ್ನ ಸೊಸೆ ನನ್ನ ಮನೆ ಬೆಳಕು, ಆದರೆ ಆ ಬೆಳಕನ್ನು ಹತ್ತಿಸೋಕ್ಕೆ ಅವಳು ಇಲ್ವಲ್ಲ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ನನಗೆ ಅಂತ ಕೊರ್ಕೊಂಡು ಹೇಳ್ತಾರೆ. ಆಗ ಸಹನ, ಏನಿಲ್ಲ ಅಮ್ಮವ್ರೆ, ನಮ್ಮ ಸಹನ ಎಲ್ಲನೂ ಸರಿ ಮಾಡ್ತಾಳೆ ಅಂತ ಹೇಳ್ತಾರೆ. ಹೌದು, ಅವಳೆಲ್ಲ ಸರಿ ಮಾಡ್ತಾಳೆ, ಅವಳು ವಾಪಸ್ ಬರ್ತಾಳೆ ಅಂತ ಬಂಗಾರಮ್ಮನವರು ಅಂತಾರೆ. ಏನಾಗುತ್ತೆ, ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅಲ್ಲಿ ತನಕ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.